ಎವ್ರಿವನ್, ವೆಲ್ಕಮ್ ಟು ಸಂಜುಸ್ ವ್ಲಾಗ್. ಸೊ ಈ ವ್ಲಾಗ್ ಬಂದು ನಾನು ನನ್ನ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇತ್ತು ಮತ್ತು ಮನೇಲಿ ಕೂತು ಬೋರ್ ಹೊಡಿತಿತ್ತು ಅಂತ ನಾನು ನನ್ನ ಫ್ರೆಂಡ್ ಆಚೆ ಹೋಗಿದ್ರಿ, ಸುತ್ತಾಡ್ಕೊಂಡು ಬಂದ್ರಿ. ಸೊ ವ್ಲಾಗಲ್ಲಿ ನೋಡೋಣ ಏನೇನಾಯಿತು ಅಂತ. ಫಸ್ಟು ನಾನು ಕಾಲೇಜ್ ಹತ್ರ ಹೋಗಬೇಕು. ಸೊ ಮಾರ್ನಿಂಗ್ ನಾನು ಕಾಲೇಜ್ ಹತ್ರ ಹೋದೆ. ಈಗ ನಾನು ನನ್ನ ಕಾಲೇಜ್ ಒಳಗಡೆ ಎಂಟ್ರಿ ಆದೆ. ಸೊ ಸರೌಂಡಿಂಗ್ ಫುಲ್ ಗ್ರೀನರಿನೇ ಇರುತ್ತೆ. ನನಗೆ ನನ್ನ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗಿತ್ತು, ಅದಕ್ಕೆ ನಾನು ಕಾಲೇಜಿಗೆ ಹೋಗಿದ್ದೆ. ಸೊ ಲೆಟರ್ ಬರ್ಕೊಡ್ಬೇಕಾಗಿತ್ತು ಅವ್ರಿಗೆ. ಮಾರ್ನಿಂಗಿಂದ ಏನೂ ತಿಂದಿಲ್ಲ ಅಂತ ಹೇಳಿ ನನಗೆ ಮೋಮೋಸ್ ಇಷ್ಟ ಅಂತ ಮೋಮೋಸ್ ತಿನ್ನಕ್ಕೆ ಹೋಗಿದ್ರಿ. ಫೈನಲಿ ನಾನು ಅವ್ರಿಗೆ ಲೆಟರ್ ಬರ್ಕೊಟ್ಟು ತಿಂದ್ಬಿಟ್ಟು ಆಚೆ ಬಂದೆ ನಾನು. ಲೆಫ್ಟ್ ಸೈಡ್ ಇರೋದು ನಮ್ಮ ಕಾಲೇಜ್ ಸ್ಟಾಫ್. ನಮಗೆ ಬೋರ್ ಹೊಡೆದವಾಗೆಲ್ಲ ಕ್ಲಾಸ್ ಬಂಕ್ ಮಾಡಲ್ಲಿ ಬಂದು ಕುತ್ಕೊಂಡು ಬಿಡ್ತೀರಿ. ಸೊ ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ತಾ ಇದ್ದೀವಿ. ಗರ್ಲ್ಸ್ ಔಟ್ 3 ಜನ, ನಾನು, ಇವಳು ಮತ್ತು ಇನ್ನೊಬ್ಳು. ಅವಳಿಗೆ ವೇಟಿಂಗ್ ಬಸ್ ಸ್ಟಾಪಲ್ಲಿ, ಅವಳಿನ್ನ ಬಂದಿಲ್ಲ. ಅವಳಿಗೆ ವೇಟ್ ಮಾಡ್ತಾಯಿದ್ದೀನಿ. ನಾವು ಮಾತ್ರ ರೆಡಿ ಆಗಿಬಿಟ್ಟು ಬಂದು ಕುತ್ಕೊಂಡ್ಬಿಟ್ಟಿದ್ದೀರಿ ಬರ್ತಾಳೆ ಅಂತ. ಅವಳಿನ್ನ ಬರ್ದಿರಂಗೆ ಅವಳೆ. ಓಕೆ, ಇವಾಗ ಬಸ್ ಸಿಗಿದೆ, ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ನಾನು ಹಿಂದ್ಗಡೆ ಹುಡುಕಿದ್ದಾಳೆ, ಅವಳಿಗೆ ಅವಳ ಮುಖ ತೋರಿಸ್ಬಾರ್ದಂತೆ, ಗೊತ್ತಿಲ್ಲ ಯಾಕೆ ಅಂತ. ನೀವು ಬಸ್ ಇಳ್ದಿದೆ ಈ ಬೋರ್ಡ್ ನೋಡ್ಬೋದು, ಭಾರತೀಯ ಮಾಲ್ ಅಂತ. ಈಗ ಬಸ್ಸಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀರಿ. ಇನ್ನು 1.6 ಕಿಲೋಮೀಟರ್ಸ್ ಇದೆ ಒಳಗಡೆ ಬಸ್ ಸ್ಟಾಪಿಂದ ಮಾಲ್ಗೆ ಹೋಗೋಕ್ಕೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀರಿ ನಾವು. ಲೆಟ್ಸ್ ಗೋ. ಸೊ ಇವಳು ಆಲ್ರೆಡಿ ನಾನು ಒಂದು ವೀಡಿಯೋಲಿ ಹಾಕಿದ್ದೀನಿ ಮದುವೆದಲ್ಲಿ, ಇವಳು ಯಾರು ಅಂತ. ಇವಳ ಹೆಸರು ರಾಧಿಕಾ, ನನ್ನ ಸ್ಕೂಲ್ ಫ್ರೆಂಡ್. ಅದು ಸ್ಕೂಲ್ ಫ್ರೆಂಡ್. ನನಗೇನೇ ಆಗಲಿ ಏನೇ ಬಂದರೂ ನಾನು ಇವಳ ಮನೆಗೆ ಫಸ್ಟು ಓಡೋಗ್ಬಿಡ್ತೀನಿ. ಏನಾದರೂ ಸೀಕ್ರೆಟ್ಸ್ ಏನಾದರೂ ಶೇರ್ ಮಾಡಬೇಕಾ, ಇಲ್ಲಾಂದರೆ ಜಗಳನ, ಇಲ್ಲಾಂದರೆ ಹ್ಯಾಪಿ ಶೇರ್ ಮಾಡಬೇಕಂದ್ರೆ ಝಿಂಗ್ ಅಂತ ಅವಳ ಮನೆಗೆ ಹೋಗ್ಬಿಡ್ತೀನಿ ಗಾಡಿ ತಗೊಂಡು ನಾನು. ಇವಳು ಬರ್ತಾಳೆ, ಆದರೆ ತುಂಬ ರೇರ್ ಇವಳು ಬರೋದಂತೂ. ಇವಳಿಗೆ ಗಾಡಿ ಓಡಿಸೋದು ಬರೋಲ್ಲ. ಕಾಲ್ ಮಾಡಿಬಿಟ್ಟು ಬಾ ಪಿಕ್ ಮಾಡು ನಾನು ನಿಮ್ಮ ಮನೆಗೆ ಬರ್ತೀನಿ, ಇಲ್ಲಾಂದರೆ ನೀನೇ ಬಾ, ನನಗೆ ಬೋರ್ ಹೊಡಿತೈತೆ, ನಮ್ಮ ಮನೆಗೆ ಬಾ ಅಂತಾಳೆ. ಹೋಗ್ತೀನಿ ನಾನೇ ಹೋಗೋದು ಇವಳ ಮನೆಗೆ. ಇವಳಂತೂ ನಮ್ಮ ಮನೆಗೆ ಅಷ್ಟಿದೆ, ತುಂಬ ರೇರ್ ಬರೋದು ಅವಳು. ನಾನು ಮಾತ್ರ ಅವ್ರ ಮನೆಗೆ ಹೋಗ್ತಾನೆ ಇರ್ತೀನಿ. ಸೊ ಇವತ್ತು ತುಂಬ ದಿವಸ ಆಯಿತು ನಾವೆಲ್ಲರೂ ಆಚೆ ಹೋಗಿ ಅಂಥೇಳಿ ನಾನು, ಇವಳು, ಇನ್ನೊಬ್ಳು ಹೋಗ್ತಿದ್ದೀರಿ ನಾವು 3 ಜನನು. ಇನ್ನು ಸ್ವಲ್ಪ ದೂರ ಇದೆ, ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀರಿ ನಾವು ಭಾರತೀಯ ಸಿಟಿ ಮಾಲ್. ಫೈನಲಿ ನಾವು ಭಾರತೀಯ ಮಾಲ್ಗೆ ಬಂದಿದ್ದೀರಿ. ಎಸ್, ಭಾರತೀಯ ಮಾಲ್ ಆಫ್ ಬ್ಯಾಂಗ್ಳೂರ್. ಒಳಗಡೆ ಇರೋದು ಏನೇನೋ ಹಾಕೋರೆ, ನನಗಂತೂ ಏನಂತ ಗೊತ್ತಾಗ್ತಾ ಇಲ್ಲ. ಇದು ಒಟ್ನಾಗ ಪ್ಯಾಂಟ್ ಅಂತ ಗೊತ್ತಾಗ್ತದೆ, ಜೀನ್ಸ್ ಪ್ಯಾಂಟು. ಓಕೆ, ನಾವು ಈಗ ಒಳಗಡೆ ಬಂದಿದ್ದೀರಿ. ಅದೇ ಎಂತ ಮಾಡಬೇಕಂತ ಗೊತ್ತಿಲ್ಲ, ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ. ಸೊ ರೈಟ್, ನಾವು ಎಂಟ್ರೆನ್ಸಿಂದ ರೈಟ್ ತಗೊಂಡು ಬರ್ತಾ ಒಳಗಡೆ. ಸುಮ್ಮನೆ ಸುತ್ತಾಡೋಕೆ ಬಂದಿದ್ದೀರಿ, ನೋಡೋಣ ಏನೇನು ಇಸ್ಕೊತಿರೋ ಇಲ್ವೋ ಅದಂತೂ ನನಗಂತೂ ಗೊತ್ತಿಲ್ಲ. ಯು ಗೋ ಟ್ರೈ ದಿಸ್, ಟ್ರೈ ಮಾಡಿ.
ಇದೇನೋ ಹೊಸ್ದಾಗಿ ಹಾಕಿದ್ರು ಸ್ನೇಕ್ ಆ್ಯಂಡ್ ಲ್ಯಾಡರು ಗೇಮ್ ಆಡೋಕ್ಕೆ ಅಂತ. ಸೊ ನಾನು ರಾಧಿಕಾ ಗೇಮ್ ಆಡೋಣ ಅಂತೇಳಿ ಗೇಮ್ ಆಡೋಕ್ಕೆ ಹೋದ್ರಿ. ಅದ್ರಲ್ಲಿ ಗೆದ್ದಿದ್ದು ನಾನೇ, ಅವಳು ಸೋತೋದ್ಲು. ಇದೆಂಥದ ಇಲ್ಲಿ ಶೂ ಇದೆ. ಏನು ಶೂ? ಅವರೇನೋ ಮಾಡ್ತಿದ್ದಾರೆ, ಅವರೇನೋ ಹೊಳಿತಿದ್ದಾರೆ ಆ ಶೂನ. Shop for 10,000 and win exciting gifts from 9 to 29. ಇದೇನೋ ಇದೆ, ವೈನ್ ಬಾರ್, ರೆಸ್ಟೋರೆಂಟ್. ಹೋಗ್ಬಿಟ್ರೆ ಆಮೇಲೆ ಅಷ್ಟೇ. ನಾವು ಮಿನಿ ಸೋಗೆ ಹೋಗೋಣ ಒಳಗಡೆ. ಎಷ್ಟು ಸಾಫ್ಟಿ. ಇದಂತ ಬ್ಯಾಗ್ ನೋಡಿ, ಬಾರ್ಬಿ. ಸೊ ನೈಸ್. ಇದು ಫೇಸ್ ಪ್ಯಾಕಾ? ಈ ಡಾಲ್, ವಾವ್. ಪರ್ಫ್ಯೂಮ್ಸ್. ಬ್ಯಾಗ್ಸ್. ಇದು ಕುಟ್ಟಿ ಬ್ಯಾಗ್ಸ್ ನೋಡಿ, ಇಷ್ಟೇ ಇದೆ ಅದು. ಕೀಚೈನ್ ಬ್ಯಾಗ್ಸ್. ಓ ಮೈ ಗಾಡ್. ಹ್ಯಾರಿ ಪಾಟರ್ಸ್. ನೋಡಿ ಇದು ಹೆಂಗ್ ಕ್ಯೂಟ್. ಇಲ್ಲಿ ಪಾಂಡನೇ ಇಲ್ಲ ಗುರು, ನನಗೆ ಪಾಂಡ ಬೇಕಿತ್ತು. ಪಾಂಡ ಯಾವುದು ಇಲ್ಲನೇ ಇಲ್ಲ ಇಲ್ಲಿ. ಬಾಟಲ್ಸ್ ಇದೆ, ನಾನು ಬಾಟಲ್ ಸೆಕ್ಷನ್ಸ್ಗೆ ಹೋಗೋಲ್ಲ, ಯಾಕಂದರೆ ನನಗೆ ಬಾಟಲ್ಸ್ ಬೇಡ. ಓಕೆ, ಅಲ್ಲಿಗೂ ಔಟ್. ನಾನಿದೆ ಫಸ್ಟ್ ಟೈಮ್ ನೋಡ್ತಿರೋದು. ಪರ್ಫ್ಯೂಮ್ಸ್ ಮೇಲೆ ಅವ್ರದ್ದು ರಾಶಿ ಹಾಕ್ಬಿಟ್ಟು ಪರ್ಫ್ಯೂಮ್ಸ್ ಇಟ್ಕೊಂಡಿದ್ದಾರೆ. ನಂದು ಇದು ರಾಶಿ. ನನಗೆ ಕನ್ನಡದಲ್ಲಿ ಏನಂತಂತಾರೆ ಗೊತ್ತಿಲ್ಲ, ಆದರೆ ಪಾಟಿಂದ ನೀರು ಸುರಿದು ಅಷ್ಟೇ ನನಗೆ ಗೊತ್ತು. ವೇಟ್, ನಾನು ಇದನ್ನ ನೋಡುವೆ. ಚೆನ್ನಾಗಿದೆ ಬ್ರೋ, ಇದು ಪರ್ಫ್ಯೂಮ್ ಓಕೆ ಆಗಿದೆ. ಇಲ್ಲಿ ಚಿಕ್ಕ ಮಕ್ಕಳು ಆಡೋ ಗೇಮ್ಸ್ ಎಲ್ಲ ಇತ್ತು, ಬಾಲ್ಸು ಮತ್ತು ಸೀಸೋ ಎಲ್ಲ ಕಡೆ ಇತ್ತು. ಈ ಬಾಲ್ಸ್ ಎಲ್ಲ ಈಗ ಬಂದಿದ್ದು. ಅದೇ ಸೀಸೋ ಮತ್ತು ಜಾರಬಂಡಿ ಎಲ್ಲ ನಾವು ಚಿಕ್ಕ ವಯಸ್ಸಾಗೆ ಇತ್ತು, ನಾವೆಷ್ಟು ಪಾರ್ಕಾಗಿ ಹೋಗಿ ಆಡ್ತಿದ್ರಿ. ನೋಡು, ಇವಾಗ ನಾವು ತಿನ್ನೋಕ್ಕೆ ಬಂದಿದ್ದೀವಿ. ನಂಗೆ ಹೊಟ್ಟೆ ಹಸಿ.
ಓಕೆ ಫ್ರೆಂಡ್ ಯಾ ಮೈ ಫ್ರೆಂಡ್ ಜೋಫ್ರಿ. ಇಟ್ಕೋ ಒಂದು, ನಾನು ಕುಚೊಂತೀನಲ್ಲೇ ಅವನ ಜೊತೆ. ನಾವು 2 ಟಾಕೋಸ್ ಮತ್ತು ಪಿಜ್ಜಾ. ತಿಂದಿರೋ ಸ್ಟೈಲ್ ತೋರಿಸ್ತೀನಿ. ತಿಂದಿರೋ ಸ್ಟೈಲ್ ತೋರಿಸ್ತಾ ಇಲ್ಲ. ಕ್ಲೋಸ್ ಮಾಡ್ತಿದ್ದಾರೆ. ಹೋಗ್ಬಿಟ್ಟೆ ಹೊರಗೆ ಹೋಗಲ್ಲ. ಅವನು ಯಾವ ಥರ ನಿಂತ ಅದೇ ಆ ಶಾಸ್ತ್ರ ತಿಂದಾಗುತ್ತೆ. ತುಂಬ ಟೆನ್ಷನ್ ಆಗುತ್ತೆ. ಮೋಸ್ಟ್ ಪ್ರೈಸ್ ಕೊಡಿ. ಓಕೆ, ನಾವು ತಿಂದಿದ್ದಾಯಿತು. ಈಗ ಆಚೆ ಬಂದಿದ್ದೀರಿ, ಮಾಲಿಂದ ಆಚೆ ಬಂದಿದ್ದೀರಿ. ತಿಂದಾದ್ಮೇಲೆ ಸ್ವಲ್ಪ ಫೋಟೋಸ್ ಇಟ್ಕೊಂಡು ಸ್ವಲ್ಪ ರೀಲ್ಸ್ ಮಾಡ್ಕೊಳೋಣ ಅಂತ. ಇಲ್ಲಿ ಆಚೆ ಕುತ್ಕೊಳಕ್ಕೆ ಎಷ್ಟು ಚೆನ್ನಾಗಿರ್ತದೆ. ನಾವು ಆಚೆ ಬಂದವಾಗ ಇಲ್ಲಿ ಸೀನರಿ ಚೆನ್ನಾಗಿತ್ತು, ಫುಲ್ ಗ್ರೀನಾಗ ಮತ್ತು ವಾಟರೆಲ್ಲ ಇತ್ತು. ಫೋಟೋ ಇಟ್ಕೊಳೋಣ, ಒಂದು ರೀಲ್ಸ್ ಮಾಡೋಣ ಅಂತ ನೆನೆಸ್ಕೊಂಡ್ರೆ ಗಾಳಿ ನಮ್ಮನ್ನ ಬಿಡ್ತಾನೆ ಇಲ್ಲ. ಇವಾಗ ಗಾಳಿ ಇಲ್ಲ ಅಂದರೆ ಇನ್ನೊಂದು ಮಳೆ ಬರ್ತಿದೆ. ಈ ಗಾಳಿ ಸ್ವಲ್ಪ ನಿಲ್ಲಬೇಕು, ಅವಾಗೇ ನಾನು ಫೋಟೋ ಇಲ್ಲದೆ ವಿಡಿಯೋ ತೆಗಿಯೋಕ್ಕಾಗುತ್ತೆ. ಚೆನ್ನಾಗಿದೆ, ಸೈಲೆಂಟ್ ಪೀಸ್ ಆಗಿದೆ, ಏನು ಅಷ್ಟೇನಿಲ್ಲ. ಮಾಲ್ ಕೂಡ ಚೆಂದಿದೆ ಒಳಗಡೆ. ಓಕೆ ಓಕೆ, ಈಗ ಮುಗೀತು. ಈಗ ಮನೆಗೆ ಹೋಗ್ತಾ ಇದ್ದೀರಿ ನಡ್ಕೊಂಡು ಬಸ್ ಸ್ಟಾಪ್ಗೆ. ಮಾಲಿಂದ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ಆಮೇಲೆ ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀರಿ. ಇವಾಗ ಏನಾಯಿತು ಗೊತ್ತಾಗಾಯ್ತು, ಅಲ್ಲಿ ಯಾರೋ ಗೊತ್ತಿಲ್ಲ ಹೋಗ್ತಾರವಾಗ ಆ ಆಂಟಿ ಬಂದ್ಬಿಟ್ಟು ನಮ್ದೊಂದು ಫೋಟೋ ಹಿಡೀರಿ ಅಂತ ಹೇಳಿದ್ರು. ಅವ್ರ ಆಂಟಿ ಹೇರ್ ಸ್ಟೈಲು ಸೈಕಾಗಿತ್ತು. ಏನಂದರೆ ಅದು ನನಗೆ ಗೊತ್ತಿಲ್ಲ ಅವ್ರು ಹೆಂಗೆ ತಲೆ ಬಚ್ಚಿದ್ದಾರೆ ಅಂತ. ಫುಲ್ ಕೂದಲೆಲ್ಲ ಹೆಂಗೆ ಬಂದಿದೆ ಅಂದರೆ ಮಸ್ತಾಗಿ ಬಂದಿತ್ತು. ಅವ್ರೇನು ಗೊತ್ತಾ ಅಂದರು, ಒಂದು ಫೋಟೋ ಹಿಡಿ ಅಂತ ಹೇಳಿದ್ರ. ಸರಿ ಅಂತ ಹೇಳ್ಬಿಟ್ಟು ನಾವು ಒಂದೊಂದು ಫೋಟೋ ಹಿಡ್ರಿ. ಅವ್ರು ಇಟ್ಕೊಂಡು ಅವ್ರು ಶಾರ್ಟಾಗಿದ್ದಾರೆ ಸ್ವಲ್ಪ, ಆದರೆ ಫುಲ್ ಬರಲ್ಲ. ಫುಲ್ ಬರುತ್ತೆ, ಅವ್ರಿಗೆ ಶಾರ್ಟ್ ಬೇಕು. ಏನು ಮಾಡಬೇಕಂತ ಗೊತ್ತಿಲ್ಲ. ಫುಲ್ ಇರ್ತೆ ನಾನು. ಫುಲ್ ಹಿಡ್ದಾದ್ಮೇಲೆ ನೋಡಿ ಈ ಥರ ಬಂದಿದ್ದೆ ಅಂತ ಹೇಳಿದೆ. ಯಾ ಇಟ್ಸ್ ಗುಡ್, ಇಟ್ಸ್ ನೈಸ್, ವೆರಿ ನೈಸ್, ಥ್ಯಾಂಕ್ ಯು ಡಾರ್ಲಿಂಗ್ ಅಂತ ಹೇಳ್ತಾರೆ. ಇವಳು ಅವ್ರು ಬಂದ್ಬಿಟ್ಟು ಶಿ ಇಸ್ ಯೋರ್ ಸಿಸ್ಟರ್ ಅಂತೆ.
ನೋ ಮೈ ಫ್ರೆಂಡ್, ಹೌ ಸ್ವೀಟ್. ಆಮೇಲೆ ಇಟ್ಕೊಂಡು ಸರಿ ಆಯಿತು ಅಂದ್ಬಿಟ್ಟು ಅವ್ರು ಕೇಳಿದ್ರು ಡ್ರಾಪ್ ಮಾಡಲಾ ಅಂತ. ಆ ಥರ ಗೊತ್ತಿಲ್ದವ್ರ ಹತ್ರ ಎಲ್ಲ ಹೋಗ್ಬಾರ್ದು. ಆಮೇಲೆ ಗೊತ್ತಿರತ್ತೆ ಹೋಗ್ಬಿಟ್ರೆ ಆಮೇಲೆ ಅಯ್ಯಯ್ಯೋ, ಅದಕ್ಕೆ ಬೇಡ ನಮಗೆ ದೇವರು ಕಾಲು ಕೊಟ್ಟಿದ್ದಾರೆ, ನಾವು ಕಾಲಲ್ಲೇ ಹೋಗ್ತಿದ್ವಿ, ನಡ್ಕೊಂಡು ಹೋಗ್ತೀರ ಅಂದ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಸ್ಟಾಪ್ಗೆ. ಎಲ್ಲೋ ಒಂದು ಕಡೆ ಹೇಳಿದ್ದಿದೆ ಡ್ರಾಪ್ ಮಾಡ್ತಿದ್ರೇನೋ ಅವರು ಸ್ವಲ್ಪ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿ ಅಂತ. ಆದರೂ ಪರವಾಗಿಲ್ಲ ಗೈಸ್, ನಾವು ನಡ್ಕೊಂಡೇ ಹೋಗುವ. ಫೈನಲಿ ನಾನು ನಮ್ಮ ಮನೆಗೆ ರೀಚ್ ಆಗಿದ್ದೀನಿ ಗೈಸ್. ಎಲ್ಲರೂ ಅವ್ರವ್ರ ಮನೆಗೆ ಹೋದರು, ನಾನು ನಮ್ಮ ಮನೆಗೆ ಬಂದೆ. 6:30ಗೆ ಆಗೋಗ್ಬಿಟ್ಟಿದೆ ನಾನು ಬರೋಷ್ಟೊತ್ತಿಗೆ ಮನೆಗೆ. 6:30 ನಮ್ಮ ಡ್ಯಾಡಿ ಬರೋ ಟೈಮ್. ಆಮೇಲೆ ನಮ್ಮ ಡ್ಯಾಡಿ ಬರೋಷ್ಟೊತ್ತಿಗೆ ನಾನು ರೆಡಿಯಾಗಿರ್ಬೇಕು, ಮುಖ ತೊಳೆದು ಫುಲ್ ಡಸ್ಟ್. ಓಕೆ, ಸಿ ಯು. ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ, ಬಾಯ್.